ಹಲೋ ಎಲ್ರಿಗೂ. ಇವತ್ತಿನ ಈ ಹೊಸ ಡೀಪ್ ಡೈವ್ಗೆ ಸ್ವಾಗತ. ನಾವೆಲ್ಲರೂ ನೋಡಿದೀವಿ ಅಲ್ವಾ, ಒಂದು ಕಾರ್ ಓಡಬೇಕು ಅಂದೇ ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಅದೇ ಥರ ನಮ್ಮ ದೇಹ ಅನ್ನೋ ಇಂಜಿನ್ ಓಡೋಕೆ ಒಂದು ಮ್ಯಾಜಿಕ್ ಫ್ಯೂಲ್ ಬೇಕು. ಆ ಫ್ಯೂಲ್ ಯಾಲ್ದು ಅಂತ ಗೆಸ್ ಮಾಡ್ತೀರಾ? ಅದು ಖಂಡಿತ ನಮ್ಗೆಲ್ಲರಿಗೂ ಇಷ್ಟ ಆಗುವ ಊಟ ಅಲ್ವಾ? ಹಳೆ ಕಾಲದ ಒಂದು ಸಂಸ್ಕೃತ ಪುಸ್ತಕದಲ್ಲಿ ಅನ್ನೇನ ಜಾತಾನಿ ಜೀವಂತಿ ಅಂತ ಹೇಳಿದ್ದಾರೆ. ಓ, ಅನ್ನೇನ ಜಾತಾನಿ ಜೀವಂತಿ ಅಂದ್ರೆ ಆ ಫೂಡಿಂದಾನೇ ನಮ್ಗೆಲ್ಲರಿಗೂ ಜೀವ ಸಿಗೋದು ಅಂತ ಅರ್ಥ. ಸೂಪರ್. ಲೈಫ್ ಸಿಗೋದು ಫುಡ್ಡಿಂದಾನೆ. ಇದರ ಸಿಗ್ನಿಫಿಕೆನ್ಸ್ ತುಂಬಾನೇ ಇದೆ ಅಲ್ವಾ? ಹೌದು, ಖಂಡಿತ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಟಿವಿ ನೋಡ್ತಾ ಇಲ್ಲ ಮೊಬೈಲ್ ನೋಡ್ತಾ ಬೇಗ ಬೇಗ ಊಟ ನುಂಗಿ ಬಿಡ್ತೀವಿ. ಹೌದು. ನಾನು ಕೂಡ ಒಂದೊಂದ್ಸಲ ಕಾರ್ಟೂನ್ ನೋಡ್ತಾ ಹಾಗೆ ಮಾಡ್ತೀನಿ. ಆದ್ರೆ ಆತರ ಬೇಗ ಬೇಗ ನುಂಗೋದು ತಪ್ಪು ಅಂತ ಹೇಳ್ತಾರೆ. ಯಾಕೆ? ಯಾಕಂದ್ರೆ ನಾವು ಯಾವಾಗ್ಲೂ ಮೈಂಡ್ಫುಲ್ ಈಟಿಂಗ್ ಮಾಡ್ಬೇಕು. ಅಂದ್ರೆ ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಊಟ ಮಾಡ್ಬೇಕಾದ್ರೆ ಆ ಊಟದ ವಾಸನೆ ತಗೊಂಡು ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಅಗಿದು ತಿನ್ಬೇಕು. ನಾವು ಚೆನ್ನಾಗಿ ಅಗಿದು ತಿಂದಾಗ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಅಲ್ವಾ? ಕರೆಕ್ಟ್. ಜೀರ್ಣಕ್ರಿಯೆ ಹೊಟ್ಟೆಗಿಂತ ಮುಂಚೆ ನಮ್ಮ ಬಾಯಲ್ಲೇ ಶುರುವಾಗತ್ತೆ. ಇದರಿಂದ ನಮ್ಮ ದೇಹಕ್ಕೆ ಆ ಮ್ಯಾಜಿಕ್ ಫ್ಯೂಲಿಂದ ಪೂರ್ತಿ ಶಕ್ತಿ ಸಿಗುತ್ತೆ. ವಾವ್! ಜೀರ್ಣಕ್ರಿಯೆ ಬಾಯಲ್ಲೇ ಶುರುವಾಗುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಸೊ ನಾವು ದಿನ ಏನೇನ್ ತಿಂತೀವಿ ಅಂತ ಒಂದು ಡೈರಿಯಲ್ಲಿ ಬರೆದು ರೆಕಾರ್ಡ್ ಫುಡ್ ಮಾಡಿದ್ರೆ ಮಜಾ ಇರುತ್ತಲ್ವಾ? ನಮ್ಗೆ ಎಷ್ಟು ವೆರೈಟಿ ಊಟ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಹೌದು. ಹಾಗೆ ಬರೆದಾಗ ನಮ್ಮ ಇಂಡಿಯಾದ ಫುಡ್ ಡೈವರ್ಸಿಟಿ ಎಷ್ಟು ದೊಡ್ಡದು ಅಂತ ನಮ್ಗರ್ಥ ಆಗತ್ತೆ. ನಮ್ಮ ದೇಶದಲ್ಲಿ ರೀಜನಲ್ ಫುಡ್ ಹ್ಯಾಬಿಟ್ಸು ಬೇರೆ ಬೇರೆ ತರ ಇದೆ. ಅಂದ್ರೆ ಒಂದೊಂದು ಕಡೆ ಒಂದೊಂದ್ ಥರ ಊಟ ಮಾಡ್ತಾರಂತನ? ರೈಟ್. ಈಗ ಉತ್ತರ ಭಾರತದಲ್ಲಿ ಗೋಧಿ ಜಾಸ್ತಿ ಬೆಳೀತಾರೆ. ಸೊ ಅಲ್ಲಿನ ಕಲ್ಚರಲ್ ಫುಡ್ ಪ್ರಾಕ್ಟಿಸಸ್ ಪ್ರಕಾರ ಅವರು ರೊಟ್ಟಿ ಮತ್ತೆ ಪರೋಟ ಜಾಸ್ತಿ ತಿಂತಾರೆ. ಅದೇ ನಮ್ಮ ದಕ್ಷಿಣ ಭಾರತದಲ್ಲಿ ಅನ್ನ, ಇಡ್ಲಿ, ದೋಸೆ ಜಾಸ್ತಿ. ನನಗೂ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಹೌದು. ಮತ್ತೆ ಕರಾವಳಿ ಕಡೆ ಹೋದ್ರೆ ಅಲ್ಲಿ ಸಮುದ್ರ ಇರೋದ್ರಿಂದ ಮೀನು ಮತ್ತೆ ತೆಂಗಿನಕಾಯಿ ಜಾಸ್ತಿ ಸಿಗುತ್ತೆ ಅಲ್ವಾ? ಸೊ ಅದನ್ನೇ ಜಾಸ್ತಿ ಬಳಸ್ತಾರೆ. ಇದೊಂಥರ ನಮ್ಮ ಇಂಡಿಯಾದ ಫ್ಲೇವರ್ ಮ್ಯಾಪ್ ಇದ್ದಾಗಿದೆ. ತುಂಬಾ ಇಂಟ್ರೆಸ್ಟಿಂಗ್. ಬೇಸಿಗೆ ಕಾಲ ಬಂದ್ರೆ ಸಾಕು, ಎಲ್ಲರ ಮನೆಯಲ್ಲೂ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಆಹಾ! ಬೇಸಿಗೆಯಲ್ಲಿ ಮಾವಿನ ಹಣ್ಣು ಮತ್ತೆ ಚಳಿಗಾಲದಲ್ಲಿ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ. ವಾವ್! ಕೇಳಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಹೌದು ತಾನೇ. ಪ್ರಕೃತಿ ನಮಗೆ ಕರೆಕ್ಟ್ ಟೈಮ್ಗೆ ಸರಿಯಾದ ಊಟ ಕೊಡುತ್ತೆ. ಆದ್ರೆ ಈ ಫುಡ್ ತಯಾರು ಮಾಡೋ ವಿಧಾನಗಳು ಈಗ ತುಂಬಾ ಬದಲಾಗಿದೆ. ನಮ್ಮ ಅಜ್ಜಾಜಿ ಕಾಲದ ಟ್ರೆಡಿಷನಲ್ ಕುಕಿಂಗ್ ಪ್ರಾಕ್ಟೀಸಸ್ ಈಗಿನ ತರ ಇರ್ಲಿಲ್ಲ. ಹೌದು, ಆಗಿನ ಕಾಲದಲ್ಲಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ರು, ಮತ್ತೆ ಕಲ್ಲಿನ ಮೇಲೆ ಮಸಾಲೆ ರುಬ್ತಾ ಇದ್ರು. ಆ ಊಟದ ರುಚಿನೇ ಬೇರೆ. ಖಂಡಿತ. ಆ ನಿಧಾನವಾಗಿ ಅಡಿಗೆ ಮಾಡೋ ಪ್ರಕ್ರಿಯೆಯಿಂದ ಊಟಕ್ಕೆ ಸಖತ್ ರುಚಿ ಬರ್ತಾ ಇತ್ತು. ಆದ್ರೆ ಇವತ್ತಿನ ಮಾಡರ್ನ್ ಕುಕಿಂಗ್ ಪ್ರಾಕ್ಟೀಸಸ್ನಲ್ಲಿ ನಾವು ಗ್ಯಾಸ್ ಸ್ಟೋವ್ ಮತ್ತೆ ಮೈಕ್ರೋವೇವ್ ಓವನ್ಸ್ ಯೂಸ್ ಮಾಡ್ತೀವಿ. ಯಂತ್ರಗಳು ಕೆಲ್ಸ ಬೇಗ ಮುಗಿಸ್ತೆ, ಅದೇ ಆ ಹಳೆಯ ರುಚಿ ಸಿಗಲ್ಲ ಅನ್ಸುತ್ತೆ. ನಿಜ. ಅದಕ್ಕೆ ನಾವೆಲ್ಲರೂ ನಮ್ಮ ಮನೆ ಹಿರಿಯರ ಜೊತೆ ಇಂಟರ್ವ್ಯೂಸ್ ಮಾಡಿ ಅವರ ಕಾಲದ ಹೋಮ್ ಕುಕ್ಡ್ ಫುಡ್ ಬಗ್ಗೆ ಕೇಳಿ ತಿಳ್ಕೋಬೇಕು. ಸೂಪರ್ ಐಡಿಯಾ. ಈ ಥರ ಮಾತಾಡಿದ್ರೆ ನಮ್ಮ ಇತಿಹಾಸ ಮತ್ತೆ ವಿಜ್ಞಾನ ಎರಡೂ ಅರ್ಥ ಆಗತ್ತೆ. ನಮ್ಮ ಊಟ ಬರೀ ಹೊಟ್ಟೆ ತುಂಬಿಸಲ್ಲ, ಅದು ನಮ್ಮನ್ನ ನಮ್ಮ ಫ್ಯಾಮಿಲಿ ಜೊತೆ ಸೇರ್ಸುತ್ತೆ. ಎಕ್ಸಾಕ್ಟ್ಲಿ. ಊಟ ಅನ್ನೋದು ನಮ್ಮ ದೇಹದ ಮ್ಯಾಜಿಕ್ ಫ್ಯೂಲ್, ಜೊತೆಗೆ ನಮ್ಮ ಸಂಸ್ಕೃತಿ ಕೂಡ ಹೌದು. ಸರಿ, ಹಾಗಾದ್ರೆ ಈ ಡೀಪ್ ಡೈವ್ ಮುಗಿಸೋ ಮುಂಚೆ ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಮುಂಚೆ ಕಲ್ಲಿನಲ್ಲಿ ರುಬ್ತಾ ಇದ್ರು, ಈಗ ಗ್ಯಾಸ್ ಸ್ಟೋವ್ ಮತ್ತೆ ಮೈಕ್ರೋವೇವ್ ಅವನ್ಸ್ ಇದೆ. ಇನ್ನು ಒಂದು 100 ವರ್ಷ ಆದ್ಮೇಲೆ ನಮ್ಮ ಫೇವ್ರೆಟ್ ಸ್ನ್ಯಾಕ್ಸ್ ಮಾಡೋಕೆ ಇನ್ಯಾವ ಹೊಸ ಮಾಡರ್ನ್ ಕುಕಿಂಗ್ ಪ್ರಾಕ್ಟೀಸಸ್ ಬರ್ಬೋದು? ಬಹುಶಃ ಬರೀ ಒಂದು ಬಟನ್ ಒತ್ತಿದ್ರೆ ಸಾಕು, ನಮ್ಗೆ ಬೇಕಾದ ಊಟ ರೆಡಿ ಆಗೋ ಮಷೀನ್ ಬಂದ್ರೂ ಬರ್ಬೋದಲ್ವಾ? ಹಾ, ಹಾಗೆ ಆದ್ರೆ ಮಜಾ ಇರುತ್ತೆ. ನೀವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಇವತ್ತಿನ ಈ ಡೀಪ್ ಡೈವ್ ಇಲ್ಲಿಗೆ ಮುಗಿಸೋಣ. ಬೈ.